ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇಡೀ ಫ್ಯಾಮಿಲಿ ಹಾಳಾಗೋಗ್ಬಿಡ್ತೀರಿ. ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಆ ಹೆಣ್ಣು ಮಗುವಿನ ಮೃತದೇಹಕ್ಕಾಗಿ ಮತ್ತೊಮ್ಮೆ ಅಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಯಾರ್ದೋ ಒಂದು ಮನೆ, ಈಗ ಅವ್ರಿಗೆ ಪಾಪ ಎಷ್ಟು ದುಃಖ ಆಗ್ತಾ ಇರ್ಬೋದು. ಅಂದರೆ ತಮ್ಮಿಂದ ಈಗ ಒಂದು ಮನೆ, ಒಂದು ಸಂಸಾರವೇ ಹಾಳಾಯಿತು ಅಂತ ಹೇಳುವಾಗ ಅಬೂಬಕರ್ ಅವರ ಮನೆ ಯಸೀರ್ ಅವರ ಮನೆ ಮೇಲೆ ಬೀಳುತ್ತೆ. ಅಬೂಬಕರ್ ಅವರ ಮನೆ ಏನಾಗಿದೆ, ಸ್ವಲ್ಪ ಅಲ್ಲಿ ಕಲ್ಲು ಜಾಸ್ತಿ. ನೀವು ಮಂಗಳೂರು ಕಡೆಯಲ್ಲಿ ನೋಡಿರ್ಬೋದು, ದೊಡ್ಡ ದೊಡ್ಡ ಕಲ್ಲುಗಳಲ್ಲಿ ಮನೆ ಕಟ್ತಾರೆ. ಇಟ್ಟಿಗೆ ಎಲ್ಲ ಸಿಸ್ಟಮ್ ಇಲ್ಲ ಅಂತಂದರೆ ಮಣ್ಣಿಂದ ಕಟ್ತಾರೆ. ಮಣ್ಣಿಂದ ಮನೆ ಇದೆ ಅಂತಂದರೆ ಅದು ಹಳೆ ಮನೆ ನನ್ನ ಪ್ರಕಾರ. ಯಾಕಂದರೆ ಈಗ ಯಾರೋ ಮಣ್ಣಿನ ಮನೆ ಕಟ್ಟೋದಿಲ್ಲ. ಈ ಧಾರಾಕಾರ ಮಳೆಯಾದ ಸಂದರ್ಭದಲ್ಲಿ ಅದು ಸ್ವಲ್ಪ ಸಣ್ಣ ಸಣ್ಣ ಮನೆಗಳೆಲ್ಲ ಭಾಳ ಮಿದುವಾಗಿರ್ತದೆ, ಬಿದ್ದೋಗಿದೆ. ಬಟ್ 4 ಕೂಡ ಸಾವನ್ನಪ್ಪಿರೋದು ಭಾಳ ಬೇಸರದ ಸಂಗತಿ. ಓಕೆ, ಮತ್ತೊಂದು ಕಡೆ ಹಾಲಿನ ದರ ಮಾತ್ರವಲ್ಲ, ಹಾಲು ಆಲ್ಕೋಹಾಲು ಎಲ್ಲ ಜಾಸ್ತಿ ಮಾಡಿಬಿಟ್ಟಿದೆ ಗೌರ್ಮೆಂಟ್. ದುಬಾರಿ ದುನಿಯಾದಲ್ಲಿ ಆಮೇಲೆ ಒಂದು ಕನ್ಫ್ಯೂಷನ್ ಕೂಡ ಮಾಡಿಬಿಟ್ಟಿದೆ. ಏನು ಕನ್ಫ್ಯೂಷನ್ ಅಂತಂದರೆ, ಈಗ ಎಷ್ಟು ಹಾಲಿಗೆ ರೇಟ್ ಜಾಸ್ತಿ ಆಗಿರೋದು? 2 ರೂಪಾಯಿ 50 ml ಜಾಸ್ತಿ ಕೊಡ್ತೀವಿ ಅಂತ ಹೇಳಿದೆ. ಅಂದರೆ ಅವ್ರು 50 ml ಗೆ ರೇಟ್ ಕೊಡಿ ಅಂತ ಹೇಳ್ತಿರೋದು. 2 ರೂಪಾಯಿ ಜಾಸ್ತಿ ಕೊಡಿ ಅಂತ. ನೀವೀಗ 1 ಲೀಟ್ರ್ ತಗೋತೀರಿ, ಎಷ್ಟು ಕೊಡಬೇಕು? ಅಲ್ಲಿ 2 ರೂಪಾಯಿ ಎಕ್ಸ್ಟ್ರಾ. 2 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಹಾಫ್ ಲೀಟ್ರ್ ತಗೊಂಡ್ರೆ 1 ರೂಪಾಯಿ ಜಾಸ್ತಿ ಕೊಡಬೇಕಾ, 2 ರೂಪಾಯಿ ಜಾಸ್ತಿ ಕೊಡಬೇಕಾ? ಬಟ್ 1 ರೂಪಾಯಿ ಕೊಡಬೇಕು ಬೇಸಿಕಲಿ, ಬಟ್ 2 ರೂಪಾಯಿನ ಕೊಡುವಂತ ಪರಿಸ್ಥಿತಿ ಇದೆ. ನೋಡಿ, 1 ಲೀಟ್ರ್ ಹಾಲಿಗೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನೀವು ಹಾಫ್ ಲೀಟ್ರ್ ಹಾಲಿಗೆ 1 ರೂಪಾಯಿ ಜಾಸ್ತಿ ಕೊಡಬೇಕಾದ್ರೆ ಇಲ್ಲಿ 2 ರೂಪಾಯಿ ಕೊಡಬೇಕಾಗಿದೆ. ಯಾಕೆ? ಅರ್ಧ ಲೀಟ್ರ್ನ 2 ಪ್ಯಾಕೆಟ್ ನೀವು ತಗೊಂಡ್ರೆ 4 ರೂಪಾಯಿ ಕೊಡಬೇಕು. ಆದರೆ 1 ಲೀಟ್ರ್ನ ಒಂದೇ ಪ್ಯಾಕೆಟ್ ತಗೊಂಡ್ರೆ ನೀವು 2 ರೂಪಾಯಿ ಕೊಟ್ಟರೆ ಆಯಿತು. ಇದಕ್ಕೆ ಇವರ ಸಬೂಬು ಏನು ಗೊತ್ತಾ? ಯಪ್ಪ, ಈ ಲೆಕ್ಕ ಗೊತ್ತಿಲ್ಲದವರು, ಲೆಕ್ಕದಲ್ಲಿ ಫೈಲ್ ಆದವರೆಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಾವು ಲೆಕ್ಕದಲ್ಲಿ ಫೈಲು, ನಮಗಿದು ಅರ್ಥ ಆಗದೆ ಹಾಲು ಕುಡಿಬೇಕಾ ಆಲ್ಕೋಹಾಲ್ ಕುಡಿಬೇಕಾ ಅಂತೇಳಿ ಕನ್ಫ್ಯೂಸ್ ಆಗಿ ಇಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ನಮ್ಮನ್ನು. ನೋಡಿ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಈಗ ನಿನ್ನೆ ಏನು ಹೇಳಿದ್ದು ಗೌರ್ಮೆಂಟು? KMF ಹೇಳಿರೋದು 4 ರೂಪಾಯಿ, 2 KMF ಹೇಳಿರೋದು 2 ರೂಪಾಯಿ 10 ಪೈಸೆ ಲೀಟ್ರಿಗೆ ಜಾಸ್ತಿ ಮಾಡ್ತೀವಿ. ವೆರಿ ಗುಡ್. ಇನ್ನೇನು ಚರ್ಚೆ ಮಾಡಿ ಬೇರೆ ವಿಚಾರ, ಕಾರಣ ಆಲ್ಕೋಹಾಲ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಎಲ್ಲ ಮಾಡಿದ್ರಿ, ಆಯ್ತು 2 ರೂಪಾಯಿ 10 ಪೈಸೆ ಜಾಸ್ತಿ ಮಾಡಿದ್ವಿ. ವೆರಿ ಸಿಂಪಲ್. ನಾಳೆ ಬೆಳಿಗ್ಗೆ 1 ಲೀಟ್ರ್ ತಗೊಂಡಾಗ 2 ರೂಪಾಯಿ ಜಾಸ್ತಿ ಕೊಡಬೇಕು. ನನಗೆ 2 ರೂಪಾಯಿ ಬೇಡಪ್ಪ, ನನಗೆ ಹಾಫ್ ಲೀಟ್ರ್ ಬೇಕು. ನೀವು ಹಾಫ್ ಲೀಟ್ರ್ ತಗೊಂಡು ಹೋಗ್ತೀರಿ, ಹಾಫ್ ಲೀಟ್ರಿಗೂ 2 ರೂಪಾಯಿ ಜಾಸ್ತಿ ಕೊಡಬೇಕು. ಅರೆ, ಇದ್ಯಾವ ಲೆಕ್ಕ ಅಂತಂದರೆ KMF ಹೇಳೋದೇನು ಗೊತ್ತಾ? ಸರ್, ನಾವು ಹಾಲಿಗೆ ಜಾಸ್ತಿ ಮಾಡೇ ಇಲ್ಲ. ಅರೆ ವಾ, ಮತ್ತೇನು? ಏನಿಲ್ಲ ಸರ್, ಹಾಫ್ ಲೀಟ್ರ್ ಇದೆಯಲ್ಲ ಅದರಲ್ಲಿ 50 ml ಜಾಸ್ತಿ ಹಾಕಿದ್ದೀವಿ, ಅದಕ್ಕೆ ಮಾತ್ರ 2 ರೂಪಾಯಿ. ಮತ್ತು 1 ಲೀಟ್ರಲ್ಲಿ ಅದರಲ್ಲೂ 50 ml ಜಾಸ್ತಿ ಹಾಕಿದ್ದೀವಿ, ಅದಕ್ಕೆ 2 ರೂಪಾಯಿ. ಹಾಗಿದ್ರೆ ಹಾಫ್ 2 ತಗೊಂಡ್ರೆ, ಹ್ಞೂ ಸರ್, ಇದರಲ್ಲಿ 50 ml ಜಾಸ್ತಿ ಇದೆ, ಅದರಲ್ಲಿ 50 ml ಜಾಸ್ತಿ ಇದೆ, 4 ರೂಪಾಯಿ. ಅರ್ಥ ಆಯ್ತಾ ನಿಮಗೀಗ? ಇದು ದೊಡ್ಡ ಕಿರಿಕಿರಿ ಆಗುತ್ತೆ ನನ್ನ ಪ್ರಕಾರ, ಭಾಳ ದೊಡ್ಡ ಕಿರಿಕಿರಿ ಆಗುತ್ತೆ. ಇದು ಇಂಡೈರೆಕ್ಟ್ ಆಗಿ 4 ರೂಪಾಯಿ ಜಾಸ್ತಿ ಮಾಡಿದ್ದೀರಿ ನೀವು, ಡೈರೆಕ್ಟ್ ಆಗಿಲ್ಲ, ಇಂಡೈರೆಕ್ಟ್ ಆಗಿ. ಅಂದರೆ ಈಗ ಸಾಧಾರಣವಾಗಿ ನೀವು ಮನೆಗೆ ತಗೊಂಡೋದಾಗ ಮೇಡಮ್, 1 ಲೀಟ್ರ್ ಹಾಲು ಅಂತಂದರೆ ಹಾಫ್ 2 ತಗೊಂಡು ಹೋಗ್ತೀರಾ, 1 ಲೀಟ್ರ್ ಫುಲ್ ತಗೊಂಡು ಹೋಗ್ತೀರಾ? ಮಧ್ಯಮ ವರ್ಗದವ್ರು ನಾವೆಲ್ಲ ಹಾಫ್ ಲೀಟ್ರೇ ಯೂಸ್ ಮಾಡೋದು. ಹಾಫ್ ಲೀಟ್ರ್ 2 ಆಯಿತು. 1 ಲೀಟ್ರ್ ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ 2 ಹಾಫ್ ಲೀಟ್ರ್ ತಗೊಂಡು ಹೋಗ್ತಾರೆ. ಸಮಟೈಮ್ಸ್ ತಗೊಂಡು ಹೋಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಪ್ಯಾಕೆಟ್ ಕೊಡೋದೇ ಇಲ್ಲ ನಿಮಗೆ ಬಹುತೇಕ ಹಾಲಿನ ಕೇಂದ್ರಗಳಲ್ಲಿ. ನಾನು ಅಬ್ಸರ್ವ್ ಮಾಡಿದ್ದೀನಿ, 1 ಲೀಟ್ರ್ ಕೊಡಿ ಅಂತ ಅಂದ್ರೆ ಇಲ್ಲ, ಸ್ಟಾಕ್ ಇಲ್ಲ, ನಮ್ಮ ಹತ್ರ ಹಾಫ್ ಲೀಟ್ರೇ ಇರೋದು ಅಂತ ಹೇಳ್ತಾರೆ. ಆಯಿತು, ಅದೊಂದು ಬೇರೆ ವಿಚಾರ. ಆದರೆ ಇದು ಈ ಕನ್ಫ್ಯೂಷನ್ ಯಾಕೆ ಮಾಡ್ಬೇಕು ಈ ಥರ? ನೋಡಿ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2 ರೂಪಾಯಿ ಜಾಸ್ತಿ ಆಗಿದೆ ಲೀಟರ್ಗೆ. ಇದು ಲೀಟರ್ಗೆ ಜಾಸ್ತಿ ಆಗಿರೋದಲ್ಲ. ಅವ್ರು ಹೇಳ್ತಾರೆ ನಾವು 1 ನಯಾ ಪೈಸೆ ಕೂಡ ಯಾವ ಲೀಟ್ರಿಗೂ ಜಾಸ್ತಿ ಮಾಡಿಲ್ಲ. ನಾವು ಪ್ರತಿಯೊಂದು ಪ್ಯಾಕೆಟಲ್ಲಿ 50 ml ಜಾಸ್ತಿ ಕೊಡ್ತಾ ಇದ್ದೀವಿ, ಅದಕ್ಕೆ 2 ರೂಪಾಯಿ ಜಾಸ್ತಿ ತಗೋತಾ ಇದ್ದೀವಿ. ಅರೇ, ಒಳ್ಳೆ ಕಥೆ ಆಯ್ತಲ್ಲ ಇದು. ಅರ್ಧ ಲೀಟ್ರಲ್ಲಿ 50 ml ಜಾಸ್ತಿ ಇದೆ, 2 ರೂಪಾಯಿ ಜಾಸ್ತಿ ಕೊಡಬೇಕು. 1 ಲೀಟ್ರಲ್ಲಿ 50 ml ಜಾಸ್ತಿ ಇದೆ, ನೀವು 2 ರೂಪಾಯಿ ಜಾಸ್ತಿ ಕೊಡಬೇಕು. ಅರ್ಧ ಲೀಟ್ರ್ 2 ತಗೊಂಡಾಗ ನೀವು 4 ರೂಪಾಯಿ ಜಾಸ್ತಿ ಕೊಡಬೇಕು. ಯಾಕಂದರೆ ಇದರಲ್ಲೂ 50 ml ಇದೆ, ಅದರಲ್ಲೂ 50 ml ಇಟ್ಕೊಂಡು 2 ರೂಪಾಯಲ್ಲಿ ಯಾಕಪ್ಪ ನಮ್ಮನ್ನು ಇಷ್ಟೆಲ್ಲ ಕಾಟ ಕೊಡ್ತಾ ಇದ್ದೀರಿ? ಒಂದು ಕಡೆ ಹಾಲು ಜಾಸ್ತಿ ಮಾಡ್ತಾ ಇದ್ದೀರಿ, ಮತ್ತೊಂದು ಕಡೆ ಆಲ್ಕೋಹಾಲ್ ಜಾಸ್ತಿ ಮಾಡ್ತಾ ಇದ್ದೀರಿ. ಬಹುತೇಕ ಅರ್ಥ ಆಗಿರ್ಬೇಕು ಎಲ್ರಿಗೂ ಕೂಡ. ಬನ್ನಿ ಇದರ ಬಗ್ಗೆ ವೀರೇಶ್ ಇದ್ದಾರೆ. ವೀರೇಶ್, ಐ ಥಿಂಕ್ ಬೆಳಗ್ಗೆ ಕೆಲವರು ಈಗ ಮಧ್ಯಾಹ್ನದ ನಂತರ ರೇಟ್ ಜಾಸ್ತಿ ಆಗಬೇಕು, ಬೆಳಗ್ಗೆಯಿಂದಲೇ ಶುರು ಮಾಡಿರ್ತಾರೆ, ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಅಂಗಡಿಯವರಿಗೆ ಇದರ ಬಗ್ಗೆ ಕ್ಲಾರಿಟಿ ಇದೆಯಾ, ಅಥವಾ ಗ್ರಾಹಕರಿಗೆ ಇದರ ಬಗ್ಗೆ ಕ್ಲಾರಿಟಿ ಇದೆಯಾ? 2 ರೂಪಾಯಿ ಜಾಸ್ತಿ ಹೌದು, ಆದರೆ 4 ರೂಪಾಯಿ ಜಾಸ್ತಿ ಕಾಣ್ತಾ ಇದೆ ಕೆಲವು ಕಡೆ. ಆ ಕನ್ಫ್ಯೂಷನ್ ಏನು ಅಂತ ಹೇಳ್ಬೋದಾ ನಿಮಗೆ?
ಇದೀಗ KMF ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ಅಂದರೆ ಅರ್ಧ ಲೀಟ್ರಿಗೆ 2 ರೂಪಾಯಿ ಮತ್ತು 1 ಲೀಟ್ರಿಗೆ 2 ರೂಪಾಯಿ ಅಂದರೆ 2 ರೂಪಾಯಿ ಜಾಸ್ತಿ ಮಾಡಿದೆ. ಅಂದರೆ ಈಗ ಅರ್ಧ ಲೀಟ್ರ್ ತಗೋರು 22 ರೂಪಾಯಿ ಇತ್ತು, ಈಗ 24 ಆಗುತ್ತೆ. 1 ಲೀಟ್ರ್ ತಗೋರು 42 ಇತ್ತು, 44 ಆಗುತ್ತೆ. ಹೀಗಾಗಿ ಇಲ್ಲೇ ಒಂದು ಕಡೆ ಜನಸಾಮಾನ್ಯರಿಗೆ ಹೊರೆ KMF ಹಾಕಿದೆ ಅಂತಲೂ ಆಕ್ರೋಶ ಕೇಳಿಬಂದಿದೆ. ಅದಲ್ಲದೆ ಏನು 50 ml ನಾವು ಜಾಸ್ತಿ ಮಾಡಿ ದರ ನಿಗದಿ ಮಾಡಿದ್ವಿ ಅಂತ KMF ಅಧ್ಯಕ್ಷರು ಹೇಳ್ತಾರೆ. ಅವರಿಗೆ ಯಾರು ಮಾಡಿ ಅಂತ ಹೇಳಿದ್ದು ಎಂಬುದು ಪ್ರಶ್ನೆ ಮೂಡಿದೆ. ಅದಲ್ಲದೆ ಇವರು 900 ml ಕೊಟ್ಟು 40 ರೂಪಾಯಿ ಮಾಡ್ಬೋದಾ ಎಂಬುದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಹೀಗಾಗಿ ಅವರ ಬಳಿ ಉತ್ತರ ಇಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಗ್ಯಾರಂಟಿಗಳಿಗೆ ಈ ಒಂದು ಹಣ ಹೊಂದಿಸಲು ಈ ಒಂದು ರೀತಿಯ ಮಾಡಿದ್ದಾರೆ ಎಂಬುದು ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಎಕ್ಸ್ಟ್ರಾ ಹಾಲ್ ಕಡೆ ಇರುತ್ತೆ. ಹೀಗಾಗಿ ವೀರೇಶ್ ಕೂಲ್ ಡೌನ್. ಮದುವೆ ಆಗಿದೆ ನಿನಗೆ ವೀರೇಶ್? ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ. ವೀರೇಶ್ ಮದುವೆ ಆಗಿದೆ ನಿನಗೆ? ಸರ್ ಮದುವೆ ಆಗಿದೆಯಾ? ಮದುವೆ ಆಗಿದೆಯಾ? ಆಗಿದೆ. ಓಕೆ. ಮನೆಗೆ ಈಗ ನೀನು ಅರ್ಧ ಲೀಟ್ರ್ 2 ಪ್ಯಾಕೆಟ್ ಹಾಲು ತಗೊಂಡೋದ್ರೆ ಆಗಿದೆ ಸರ್. ಅರ್ಧ ಲೀಟ್ರ್ 2 ಪ್ಯಾಕೆಟ್ ಹಾಲು ತಗೊಂಡೋದ್ರೆ ಎಷ್ಟು ಜಾಸ್ತಿ ಕೊಡಬೇಕು? ಸರ್ 4 ರೂಪಾಯಿ. 1 ಲೀಟ್ರ್ ಫುಲ್ ತಗೊಂಡೋದ್ರೆ ಯಾವುದು ಎಷ್ಟು ಜಾಸ್ತಿ ಕೊಡಬೇಕು ಸರ್? 2 ರೂಪಾಯಿ ಕೊಡಬೇಕು. 2 ರೂಪಾಯಿ ಕೊಡಬೇಕು. ಈಗ ನೀನು ಅರ್ಧ 2 ಪ್ಯಾಕೆಟ್ ತಗೊಂಡೋದ್ರೆ ಹೆಂಡತಿ ಬೈಯಲ್ವಾ 1 ಲೀಟ್ರ್ ತಗೊಂಬನ್ನಿ ಅಂತೇಳಿ? ಸರ್ ಬೈತಾರೆ. ಸೊ ಅಷ್ಟೇ ವಿಚಾರ ಇರುವಂಥದ್ದು. ಅಲ್ಲಿ ಯಾರೆಲ್ಲ ಬೈತಿದ್ದಾರೆ ಮಾತಾಡಿಸಿ ಅವ್ರನ್ನ. ಸರ್ ಬೈದಾರೆ ಸರ್, ಬೈದಾರೆ. ಎನಿವೇ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾಧಾರಣ ಅಲ್ಲಿದ್ದಾರ ಯಾರಾದರೂ ಕೇಳಿ ಎಷ್ಟು ಅಂತ ಕ್ಲಾರಿಟಿ ಇದೆ ಕೇಳಿ. ಎಸ್ ಪ್ಲೀಸ್. ಏನು ಹೇಳ್ತೀರಿ ಮೇಡಮ್? ಹಾಲಿನ ದರ ಜಾಸ್ತಿ ಮಾಡಿರೋದ್ರಿಂದ ನಮ್ಮ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಅರ್ಧ ಲೀಟ್ರಿಗೆ 22 ಇತ್ತು, ಇವಾಗ 24. ಅರ್ಧ ಲೀಟ್ರಿಗೆ ಅಷ್ಟೊಂದು ದುಡ್ಡು ಕೊಡೋಕ್ಕಾಗೋದಿಲ್ಲ. ಹಾಗಾಗಿ 1 ಲೀಟ್ರಿಗೂ 42 ಇತ್ತಾ, ಈಗ 44. ಹಿಂಗೆ ಜಾಸ್ತಿ ಆದರೆ ನಮಗೆ ಕಷ್ಟ ಆಯ್ತದೆ ತಗೊಳ್ಳೋದಕ್ಕೆ ಎಲ್ಲ. ಹಾಗಾಗಿ ಈಗ ಸರ್ ರೇಟ್ ಜಾಸ್ತಿ ಆಗಿತ್ತು ಹಾಲಿನ ದರ, ಈಗ ಮತ್ತೆ ಏರಿಕೆ ಆಗಿದೆ. ಅದೇ ಮತ್ತೆ ಏರಿಕೆ ಆಗಿದೆ ಅಲ್ಲ, ಅದಕ್ಕೆ ನಮಗೆ ಕಷ್ಟ ಆಯ್ತದೆ. ಸ್ವಲ್ಪ ಕಮ್ಮಿನೇ ಮಾಡಬೇಕು ಅನ್ನಿಸ್ತದೆ. ಮೋಸ್ಟ್ಲಿ ನಾಳೆಗೊಂದು ಅರ್ಥ ಆಗುತ್ತೆ. ಜಾಸ್ತಿ ಆಗಿದೆ ಈಗ ಹಾಲಿನ ದರ. ವೀರೇಶ್ ಇವತ್ತಲ್ಲ ನಾಳೆ ನಿಮ್ಗೆ ಇರೋದು ಮಜಾ. ಸರ್ಕಾರಕ್ಕೆ ಈ ತರ ಹೆಚ್ಚಾಗಿ ಮಾಡಿದರೆ ಜೀವನದಲ್ಲಿ ಅದ್ಯಾಕೆ ಕೆಳಗಡೆ ಮಾರ್ನಿಂಗ್ ರೌಂಡ್ಸ್ ಹೋಗ್ತಾ ಇದೆ ನೋಡಿ ವೀಕ್ಷಕರೇ. ಮತ್ತೊಮ್ಮೆ ಇವತ್ತು ಯಾರಿಗೂ ಅರ್ಥ ಆಗಿಲ್ಲ. ಹೌದು. ಅರ್ಧ ಲೀಟ್ರಿಗೆ 2 ರೂಪಾಯಿ ಜಾಸ್ತಿ, 1 ಲೀಟ್ರಿಗೆ 2 ರೂಪಾಯಿ ಜಾಸ್ತಿ. 2 ರೂಪಾಯಿ ಲೀಟ್ರಿಗೆ ಜಾಸ್ತಿ ಅಂತ ಗೌರ್ಮೆಂಟ್ ಹೇಳಿತ್ತು. ಹೌದು, 1 ಲೀಟ್ರ್ ನೀವು ತಗೊಂಡ್ರೆ 2 ರೂಪಾಯಿ ಜಾಸ್ತಿ. ಅರ್ಧ ಲೀಟ್ರ್ ತಗೊಂಡ್ರೆ ಎಷ್ಟು ಜಾಸ್ತಿ ಆಗಬೇಕು? 1 ರೂಪಾಯಿ ಜಾಸ್ತಿ ಆಗಬೇಕಲ್ವಾ? ಅಲ್ಲ, ಅಲ್ಲೂ ಕೂಡ 2 ರೂಪಾಯಿ ಜಾಸ್ತಿ. ಹಾಗಾಗಿ ನೀವು ಅರ್ಧ ಲೀಟ್ರು 2 ಪ್ಯಾಕೆಟ್ ತಗೊಂಡ್ರೆ 4 ರೂಪಾಯಿ ಜಾಸ್ತಿ. ಲೆಕ್ಕ ಅರ್ಥ ಆಗಿಲ್ಲ ಅಂತ ಅಂದ್ಕೋಬೇಡಿ. ಅವ್ರು ಏನು ಹೇಳ್ತಾರೆ, ನಾವು ಅರ್ಧ ಲೀಟ್ರಲ್ಲಿ 50 ml ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಅದಕ್ಕೆ 2 ರೂಪಾಯಿ. 1 ಲೀಟ್ರಲ್ಲಿ ಅದರಲ್ಲೂ 50 ml ಜಾಸ್ತಿ ಕೊಟ್ಟಿದ್ದೀವಿ, ಅದಕ್ಕೆ 2 ರೂಪಾಯಿ. ಹಾಗಾಗಿ ನೀವು ಅರ್ಧ 2 ತಗೊಂಡ್ರೆ 100 ml ಜಾಸ್ತಿ ಸಿಗ್ಬೋದು, ಆದರೆ 4 ರೂಪಾಯಿ ನಿಮ್ಮಿಂದ ಕಿತ್ಕೋತಾರೆ. ಇದು ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗಿದೆ. ಇದರ ಬಗ್ಗೆ ಕ್ಲಾರಿಟಿ ನಾಳೆ ಸಿಗುತ್ತೆ. ಈ ನಡುವೆ ಗ್ಯಾರಂಟಿ ಕೊಡ್ತೀವಿ ಅಂತ ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಗ್ಯಾರಂಟಿ ಕೊಡ್ತಾ ಇದೆ. ಸಿದ್ದು ಸರ್ಕಾರದ ವಿರುದ್ಧ ಜನಾಕ್ರೋಶ ಕೂಡ ಜಾಸ್ತಿ ಆಗಿದೆ. ಇದು ಯಾವಾಗ ಅಂತಂದರೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮತ್ತು ಡೀಸೆಲ್ ಪೆಟ್ರೋಲ್ಗೆ ಜಾಸ್ತಿ ಮಾಡಿದ್ದಾರೆ ಅಂತ. ಅರ್ಧ ಲೀಟ್ರಿಗೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತಂದರೆ ನಾಳೆ ಇದೆ ಮಾರಿ ಹಬ್ಬ. ಇದರ ಬಗ್ಗೆ ಒಂದು ಮಾಹಿತಿ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಬೆಲೆ ಏರಿಕೆಯ ದರ್ಬಾರ್. ನಂದಿನಿ ಹಾಲು ದರ ಹೆಚ್ಚಳ, ಜನ ಕಂಗಾಲು. ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ಜನ ಓಟ್ ಕೊಡಲ್ಲ. ಗ್ಯಾರಂಟಿ ನಡೆಸೋಕೆ ಬೊಕ್ಕಸದಲ್ಲಿ ಸಾಕಷ್ಟು ಕಾಸಿಲ್ಲ. ಆದ್ರಿಂದ ನಿರೀಕ್ಷೆಯಂತೆಯೇ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಬಡವನ ಜೇಬಿಗೆ ಕೈ ಹಾಕಿದ್ದಾರೆ. ಈ ಬಾರಿ ಹಾಲಿನ ದರ ಏರಿಸಿದ್ದಾರೆ, ಅದು ಕೂಡ 2 ರೂಪಾಯಿ. ಸರ್ಕಾರ ಬಂದ ಒಂದೇ ತಿಂಗಳಿಗೆ ಹಾಲಿನ ದರ 3 ರೂಪಾಯಿಗೆ ಏರಿಸಿತ್ತು. ಆಗ್ಲೇ ಜನ ಕಂಗಾಲಾಗಿದ್ರು. ಇದೀಗ ಸರ್ಕಾರ ಬಂದು ವರ್ಷ ಆಗ್ತಾ ಇದ್ದಂತೆ ಮತ್ತೆ ಹಾಲಿನ ದರ ಏರಿಸಲಾಗಿದೆ. ಆದ್ರೆ ಇಲ್ಲೊಂಚೂರು ಲಾಜಿಕ್ ಬಳಸಲಾಗಿದೆ. 2 ರೂಪಾಯಿ ಕೊಟ್ರೆ 50 ml ಹೆಚ್ಚು ಹಾಲು ಕೊಡ್ತಾರಂತೆ. 1 ಲೀಟರ್ಗೆ 1000 ml ಹಾಲಿರುತ್ತೆ, ಅದಕ್ಕೆ 50 ml ಹಾಲನ್ನ ನಾವು ಅಡಿಷನಲ್ ಆಗಿ 1050 ml ಹಾಲನ್ನ ನಾವು ಪಾಕೆಟ್ ಅಲ್ಲಿ
ತಯಾರು ಮಾಡ್ತೀವಿ. ಅಂದ್ರೆ ನಾವು ತೂಕ ಮಾಡಿದ್ರು ಅವ್ರು ಅಳತೆ ಮಾಡಿದ್ರು 1000 ml ಹಾಲು ಇರ್ತದೆ. ಆ 50 ml ಹಾಲಿನ ದರ ₹2 ಹೆಚ್ಚು ಆಗುತ್ತೆ. ಆ ₹2 ಹೆಚ್ಚು ಮಾತ್ರ ನಾವು 42 ರೂಪಾಯಿ ಇದ್ದಿದ್ದ ದರವನ್ನು 44 ರೂಪಾಯಿನ ನಾವು ಅದನ್ನು ಜಾರಿ ಮಾಡಬೇಕಂದ್ರೆ ನಾವು ತೀರ್ಮಾನ ಮಾಡಿದ್ದೀವಿ. ಸಾಮಾನ್ಯ ಹಾಲು ಹಳೆಯ ದರ 42 ರೂಪಾಯಿ ಇದ್ರೆ ಈಗಿನ ದರ 44 ರೂಪಾಯಿ ಆಗಿದೆ. 43 ರೂಪಾಯಿದ ಟೋನ್ಡ್ ಹಾಲ್ 45 ರೂಪಾಯಿ ಆಗಿದೆ. ಸ್ಪೆಷಲ್ ಹಾಗೂ ಶುಭಂ ಹಾಲು 48 ರೂಪಾಯಿಂದ 50 ರೂಪಾಯಿಗೆ ಏರಿಕೆ ಆಗಿದೆ. ಹೋಮೋಜಿನೈಸ್ಡ್ ಹಾಲು 49 ರೂಪಾಯಿಂದ 51 ರೂಪಾಯಿಗೆ ಏರಿಕೆ ಆಗಿದೆ. 55 ರೂಪಾಯಿದ ಸಂತೃಪ್ತಿ ಹಾಲು 57 ರೂಪಾಯಿ ಆಗಿದೆ. ಶುಭಂ 49ರಿಂದ 51 ರೂಪಾಯಿ ಆಗಿದೆ. ಡಬಲ್ ಟೋನ್ಡ್ ಹಾಲು 41ರಿಂದ 43 ರೂಪಾಯಿ ಆಗಿದೆ. ನಂದಿನಿ ಹಾಲು ದರ ಏರಿಕೆಗೆ ಕೇಸರಿ ಪಡೆ ಕೆರಳಿ ಕೆಂಡದಂತಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ ₹2 ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ ₹3 ಜಾಸ್ತಿ ಮಾಡಿದ್ರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ ₹3 ಜಾಸ್ತಿ ಮಾಡಿದ್ರು. ಈಗ ಮತ್ತೆ ₹2 ಜಾಸ್ತಿ ಮಾಡಿದ್ದಾರೆ. ನೀವು ನಮ್ಮನ್ನು ಗೆಲ್ಸಿರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀರಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ, ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿನಗೆ ಅಂತ ನಾನು ಕೇಳಕ್ಕೆ, ಎಷ್ಟು ನಾಲಿಗೆ ಇದೆ ನಿನಗೆ? ಆಲ್ಕೋಹಾಲ್ ಆಯಿತು, ಹಾಲಾಯಿತು, ಬಿತ್ತನೆ ಬೀಜ ಆಯಿತು, ಕರೆಂಟ್ ಆಯಿತು, ಇಂಧನ ಬೆಲೆ ಆಯಿತು, ಸ್ಟಾಂಪ್ ಡ್ಯೂಟಿ ಆಯಿತು, ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಆಯಿತು, ಇನ್ನೇನಿದೆ ಏರ್ಸೋದಕ್ಕೆ? ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕ್ಬಿಡ್ರಿ. ಸತ್ತ ಹೆಣಕ್ಕೆ ದಫನ್ ಮಾಡೋದಕ್ಕೆ ಇಷ್ಟು ತೆರಿಗೆ ಅಂತ ಆಗಿಬಿಟ್ರೆ ಈ ಸರ್ಕಾರ ಕೋಟ್ ಹಾಕಿದ್ದಕ್ಕೆ ಜನಕ್ಕೆ ಸಾರ್ಥಕ ಆಗುತ್ತೆ. ಹಿಡಿ ಶಾಪ ಆಗ್ತಾ ಇದ್ದಾರೆ. ಇನ್ನು ಜನಾಕ್ರೋಶ ಭುಗಿಲೆದ್ದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸಮಜಾಯಿಷಿ ನೀಡಿದ್ದಾರೆ. ಹೆಚ್ಚುವರಿ ಹಾಲಿಗೆ ₹2 ದರ ನಿಗದಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಫ್ರೀ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಜೀವ ಹಿಂಡುತ್ತಿದೆ. ಇದು ಹೀಗೆ ಆದ್ರೆ ಜನ ರುಚಿಗೇಳುವುದು ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.